ಬಿಟ್ಟರೆ ಎಷ್ಟೋ ಗೊತ್ತಿಲ್ಲ. ನಾನು ಈಗ ಒಂದು ವಾರದಿಂದ ಕರೆ ಆಗಿರೋದು ಈ ಸತ್ಯ ಹರಿಶ್ಚಂದ್ರ ಇದರಲ್ಲಿ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನಿಮಗೆ. ನಮ್ಮ ಚಿಕ್ಕಮಗಳೂರು DCC ಬ್ಯಾಂಕ್ ಹೇಳೋದು, ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚಿಕ್ಕಮಗಳೂರು, ಇದರಲ್ಲಿ ಶ್ರೀ ಸುನೀಲ್ ರವರು ಚುನಾವಣೆ ಅಕ್ರಮ ಎಸಗಿರುವ ಬಗ್ಗೆ, ಇದರಲ್ಲಿ ಚುನಾವಣೆ ಅಕ್ರಮ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಸುನೀಲ್ ರವರು ಚುನಾವಣೆ ಈ ಮತದಾರರ ಪಟ್ಟಿಯಲ್ಲಿ ನಿಮಗೆ ಬೇಕಾದವನ್ನ ಸೇರಿಸಿಕೊಂಡು ಕೆಲವನ್ನ ಕೈ ಬಿಟ್ಬಿಡ್ತಾನೆ. DCC ಬ್ಯಾಂಕ್ ಚುನಾವಣೆ, ಜಿಲ್ಲಾ ಸಹಕಾರ ಚುನಾವಣೆ ಇದು. ಶ್ರೀ ಸುನೀಲ್ ರವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿ ಚಿಕ್ಕಮಗಳೂರು ಉಪವಿಭಾಗದಲ್ಲಿ 1 ವಾರಗಳ ಕಾಲ ಪ್ರಭಾರದಲ್ಲಿ 1 ವಾರ ಕೊಟ್ಟಿರಕ್ಕೆ ಪುಣ್ಯಾತ್ಮರು ಬರೇ 1 ವಾರ ಪ್ರಭಾರದಲ್ಲಿ ಏನೆಲ್ಲ ಮಾಡ್ತಾರೆ ಅಕ್ರಮಕ್ಕೆ ಕರ್ತವ್ಯ ನಿರ್ವಹಿಸಿದ್ದು. ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಕಾಯ್ದೆ 70ರ ಪ್ರಕರಣದಲ್ಲಿ 15 ಸಹಕಾರ ಸಂಘಗಳ ಪ್ರತಿನಿಧಿಗಳಿಗೆ ಮತದಾನ ಹಕ್ಕನ್ನು ರದ್ದುಪಡಿಸಿ ಆದೇಶಿಸಿರುವುದನ್ನು 15 ಜನ ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇದ್ದ, 15 ಜನ ನಿರ್ದೇಶಕರು ರದ್ದು ಮಾಡ್ತಾರೆ. ಇದು ಪ್ರೆಸ್ಟೀಜೂರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟರ್ಜಿ ಆಗ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಸಂಖ್ಯೆ 10/650/2020 ಇತರ ಪಿಟಿಷನ್ ಸದರಿ ಸೆಕ್ಷನ್ 70ರಲ್ಲಿ ಸಹಾಯ ಮಾಡಲು ನೀಡಿರುವ ಆದೇಶದ ಮೋಸ ಮಾಡುವ ದುಷ್ಕರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚ್ಚ ನ್ಯಾಯಾಲಯ ಹೇಳದಿದ್ದು, ಹೈಕೋರ್ಟ್ ಹೇಳುತ್ತಿದ್ದು ಸುನೀಲ್ ಬಗ್ಗೆ 70ರ ಅಡಿಯಲ್ಲಿ ನೀಡಿರುವ ಆದೇಶವು ಮೋಸ ಮಾಡುವ ದುಷ್ಕರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯ ಸಫಲಗೊಳ್ಳಲು ಬಿಡುವುದಿಲ್ಲವೆಂದು ಒಂದು ಪಕ್ಷಕ್ಕೆ ಹೈಕೋರ್ಟ್ ಆದೇಶ ಮಾಡಿದ್ದು, ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಸಫಲಗೊಳ್ಳಲು ಬಿಡುವುದಿಲ್ಲವೆಂದು ತಿಳಿಸಿ ಸದರಿ ಅಧಿಕಾರಿ ಹೊರಡಿಸುವ ಆದೇಶ ಅನ್ವಯ ಆಯ್ಕೆಗೊಂಡಿರುವ 3 ನಿರ್ದೇಶಕರುಗಳನ್ನು ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಂಡಳಿಯಲ್ಲಿ ಭಾಗವಹಿಸದಂತೆ ಆದೇಶ ನೀಡಿರುತ್ತದೆ. ಇವರು 15 ಜನ ಕಿತ್ತಾಕೊಂಡು ಆದೇಶ 3 ಜನ ಸೇರಿಸ್ತಾರಲ್ಲ ಕೋರ್ಟ್ ಇರ್ತದೆ, ಅದನ್ನು ರದ್ದುಪಡಿಸಕ್ಕೆ ಹೈಕೋರ್ಟ್ ಆದೇಶ ಮಾಡುತ್ತೆ. ಇದು ಮಾಡಿ ಮಾಧ್ಯಮದಲ್ಲಿ ಗಮನಿಸಬೇಕು. ಪಾಪ ನಮ್ಮ ನೀತಿವಂತರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ನಮ್ಮ ಶಾಸಕರೇನು ಬಹಳ ಬೀಗ್ತಾ ಇದಾರೆ ಆ ಪುಣ್ಯಾತ್ಮರು. ಅದಾದ್ಮೇಲೆ ಜನತಾ ಬಜಾರ್ ಹಾಸನ ಆಡಳಿತ ಮಂಡಳಿ ಚುನಾವಣೆ ಅಕ್ರಮ, ಈ ಪುಣ್ಯಾತ್ಮನೆ ಜನತಾ ಬಜಾರ್ ತೆಗಿತಾ ಇದ್ರೆ ಒಂದು 5 ಸಿಕ್ತು, ನಿಮ್ದು ತಲೆ ಕೆಡಿಸ್ಕೊಂಡ್ರೆ ಇದಿಷ್ಟೇ ಅಲ್ಲ ಪುಣ್ಯಾತ್ಮಂದು. ಇವೆಲ್ಲ ನಾನು ಹೇಳಿರೋದು ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಈ ಸುನೀಲ್ ಅವರು ಮಾಡಿರುವಂತ ಅಯೋಗ್ಯ ಅಧಿಕಾರಿ ಮಾಡಿರುವಂತ ಚುನಾವಣೆ ಅಕ್ರಮದ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು. ಇನ್ನು ಬೇರೆ ಬೇರೆ ಕೇಸ್ಗಳು ಈ ಪುಣ್ಯಾತ್ಮನ ಮೇಲೆ ಒಬ್ಬರು ಸರ್ಟಿಫಿಕೇಟ್ ಕೊಡ್ತಾರಲ್ಲ ನಮ್ಮ ಶಾಸಕರು, ರಾಜಕೀಯ ಷಡ್ಯಂತ್ರ ಕುಟುಂಬದ ತಾಲೂಕಿನಲ್ಲಿ ಅಂತ ಇಷ್ಟು ಪ್ರಕರಣವೇ, ಬೇರೆ ಬೇರೆ ಪ್ರಕರಣ, ಚೆಕ್ ಬೌನ್ಸ್ ಕೇಸಲ್ಲಿ ಕನ್ವಿಕ್ಷನ್ ಆಗಿದೆ ಪುಣ್ಯಾತ್ಮನಿಗೆ. ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜ್ JMFC ಹಾಸನ್ CC ನಂಬರ್ 5304/2017 ಕನ್ವಿಕ್ಷನ್ ಆಗಿದೆ. ದಯಮಾಡಿ ನೋಡಿ 15 acting under section 252 subclass 2 of CRPC accused is convicted for the offence punishable under section 138 of negotiable instrument act. ಯಾರು ಆರೋಪಿ? ಶಾಸಕರ ಪ್ರೀತಿ ಅಧಿಕಾರಿ ಬಹಳ ಹೋರಾಟ ಮಾಡಿ ಅಧಿಕಾರಿ ಹಾಕ್ಸ್ಕೊಂಡ್ಬಂದ್ರು ರಾಜಣ್ಣ ವಿರುದ್ಧವಾಗಿ. ಒಂದು ಅಯೋಗ್ಯ ಅಧಿಕಾರಿಗೆ ಶಾಸಕರು ಒಂದು ನೀತಿ ಪಾಠ ಹೇಳಕ್ಕೆ ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತಗೊಂಡ್ಬರ್ತೀನಿ ಅಂತ. ಉಮೇರಾ ಬಾನು ದೂರುದಾರು, ಇದೊಂದು ಕೇಸು. ಸುನಿಲ್
ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹಾಸನ್ ರೂರಲ್ ಪೊಲೀಸ್, ಸಿಸಿ ನಂಬರ್ 2404/2022, ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್, ಸಿಸಿ ನಂಬರ್ 451/2022, ಮಂಜುನಾಥ್ ವರ್ಸಸ್ ಸುನಿಲ್ ಸಿಡಿಒ, OS ನಂಬರ್ 743/2022, ಸಿಸಿ ನಂಬರ್ 160 ಬಿಡಿ, ಇದು 2025 ಆಗಿರೋದು ಇದು. ನಾನು ಇದರಲ್ಲಿ ಏನು ಮಾಧ್ಯಮದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಪಾಪ ಬಹಳಷ್ಟು ಜನ ತಾಲೂಕಿನ ಮುಖಂಡರು ವಿಡಿಯೋ ಮಾಡಿ ಪಾಪ ಏನೋ ಬಹಳ ಕೊಂಡಾಡುವ ಶಾಸಕ ಕೊಂಡಾಡಿ ನಾನು ಪಕ್ಷ ಪಾಪ ವಕಾಲತ್ ಹಾಕ್ಬೇಕು, ಏನೋ ಋಣ ಇರ್ತದೆ, ಅವ್ರ ಮಕ್ಕಳಿಗೆಲ್ಲ ಕೆಲಸ ಕೊಡ್ಸಿರ್ತಾರೆ, ಇನ್ನೇನು ಪಾಪ ಕೈ ಬಿಟ್ಟಿರ್ತಾರೆ. ಈ ತಾಲೂಕಿನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ. ನೀವು ಯೋಗ್ಯತೆಗೆ ವೈದ್ಯರಾಮಯ್ಯ ಬಗ್ಗೆ ಉಪಾಸಕರ ಬಗ್ಗೆ ಮಾತಾಡ್ತೀರ. ಅವ್ರು ದೂರಿ ಸಮಯದಲ್ಲಿ ಈ ಅವ್ಯವಸ್ಥೆ ಬಗ್ಗೆ ಚಕರೆತ್ತಿದ್ರೆ ಮತ ಕೇಂದ್ರಕ್ಕೆ ಅಕ್ರಮ ಹೊರಟುಬಿಟ್ಟು ರಸೆಗಳು ಕುಟುಂಬ ನಾಗರಾಜಯ್ಯನ ಅವ್ರ ಮೇಲೆ ಕೇಸ್ ಮಾಡಿ ನಾಗರಾಜಯ್ಯನ ಜೈಲಿಗೆ ಕಳಿಸಿ ಈ ಪುಣ್ಯಾತ್ಮನ ಮೇಲೆ 2022 ಸರ್ಕಾರ ಒಂದು ಆದೇಶ ಮಾಡುತ್ತೆ. ಹಾಲು ಉತ್ಪಾದಕರು ಯಾರು ಹೆಬ್ಬಾಳ ಹಾಸನದೊಂದು ಹೆಬ್ಬಳ್ಳು ಸುನಿಲ್ ಅವರ ಸಹಕಾರ ಅಭಿವೃದ್ಧಿ ಚಂದ್ರಪಟ್ಟ ಸದರಿ ರಿಟರ್ನಿಂಗ್ ಅಧಿಕಾರಿ ನಿಗದಿತ ವೇಳಾಪಟ್ಟಿ ರೀತಿ ಮತದಾನ ನಡೆಸಿ ಚುನಾವಣೆ ಸಕಾಲ ವಿರುದ್ಧ ಮುಂದಿರುತ್ತಾರೆ. ಕೋಡಿಹಳ್ಳಿ MCFE ದಿನತಾಪುರ ಮತ್ತು APMC ಇತರ ಸಹಕಾರ ಸಂಘಗಳ ಚುನಾವಣೆ ಪ್ರಕ್ರಿಯೆಗೆ ಒಂದೇ ಅಲ್ಲ, ಇದರಲ್ಲಿ ಹಲವಾರು ಅಕ್ರಮಗಳನ್ನ ಬೇರೆ ಬಿಟ್ಟು ಬೇರೆ ಅಕ್ರಮಗಳು ಇದೆಲ್ಲ ಹೇಳಿ ಆಯುಕ್ತರು ಒಂದು ಆದೇಶ ಮಾಡ್ತಾರೆ. ಸುನಿಲ್ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಿಸಿದ್ದಲ್ಲಿ ಇದೇ ರೀತಿ ಪುನರಾವರ್ತನೆಯಾಗುವ ಸಾಧ್ಯತೆ ಇರುವುದರಿಂದ ಇನ್ನು ಮುಂದೆ ಇವರನ್ನು ಯಾವುದೇ ರೀತಿಯ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳ ಚುನಾವಣೆಗೆ ರಿಟರ್ನಿಂಗ್ ಅಧಿಕಾರಿಯನ್ನಾಗಿ ನೇಮಿಸುವುದು ಸೂಕ್ತವಾಗಿರುವುದಲ್ಲ. ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಹಾಸನ ಜಿಲ್ಲೆ ಇವರು ತಮಗೆ ಬರೆದಿರುವ ಪತ್ರ ಕ್ರಮ ಕೈಗೊಳ್ಳಲು ಕೋರಿದೆ. ನಾಗರಾಜಯ್ಯ ಬರೆದಿದ್ದಲ್ಲ ಪತ್ರ, ಇದು ಕೃಷ್ಣಕುಮಾರ್ ಬರೆದಿದ್ದಲ್ಲ. ಶಾಸಕರ ನಿಮ್ಮ ಸಹಕಾರ ಸರ್ಕಾರದಲ್ಲಿರುವಂತಹ ಅಧಿಕಾರಿ ಆಯುಕ್ತರು ಬರೆದಿರೋದು, ಕಮಿಷನರ್ ಗೋಡ್ಸ್ರಿ ಶಾಸಕರ ದಾಸೇಗೌಡರು ಕುಟುಂಬ ಸಹಕಾರ ಕ್ಷೇತ್ರ ದುರುಪಯೋಗ ಪಡಿಸ್ಕೊಂಡು ಈ ತಾಲೂಕಿನಲ್ಲಿ ಯಾವಾಗ ಈ ತರ ಒಂದೇ ಒಂದು ದೂರು ನಿಮ್ ಇಲಾಖೆ ಮಟ್ಟದಲ್ಲಿ ತನಿಖೆ ಆಗಿರೋದ್ರಿಂದ ತೋರಿಸಿ ನೋಡೋಣ. ಯಾರಿಗೆ ಕೂಡ ಇಲ್ಲ ಅಂತ ಏನ್ ಬೇಕಾದ್ರೂ ತಗೊಳ್ಳೋದಲ್ಲ. ರಾಜಕಾರಣ ನೇರವಾಗಿ ಮಾಡಿ ಮುಂಭಾಗದಿಂದ ಮಾಡಿ ಇಂಥ ಯುವಕರು ಇಟ್ಕೊಂಡ್ಬಂದೆ ಇವನ್ನೇ ಸರ್ಟಿಫಿಕೇಟ್ ಕೊಡ್ತೀರಾ ನೀವು? ದಯಮಾಡಿ ಮಾಧ್ಯಮದಲ್ಲಿ ಕೈ ಮುಗಿ ಮಾಡ್ಕೊಡ್ತೀವಿ. ಈ ತಾಲೂಕಿನಲ್ಲಿ ಮಾಧ್ಯಮದವರು ಕರ್ಬಿಟ್ರೆ ಬಂದ್ಬಿಡ್ತಾರೆ, ಏನ್ ಹೇಳ್ತಾರೆ ಬಟ್ಟ ಬಿಡ್ತಾರೆ ಅಂತ ಭ್ರಮೆ ಇದೆ. ಒಂದು ಡಾಕ್ಯುಮೆಂಟ್ ಕೊಟ್ಟು ಪ್ರಶ್ನೆ ಮಾಡಿ ದಯವಿಟ್ಟು. ಬಿಟಿ ಪ್ರಸಾರ ತಗೊಂಡು ಲೀಡ್ಗಳು ಹಾಕ್ಬೇಕಲ್ಲ ಅವರು, ಮಾಧ್ಯಮ ಮುಂದೆ ಕೂತ್ಕೊಂಡು ಲೀಡ್ಗಳು ಹಾಕ್ಬೇಕು ಅವರು, ಬಿಟಿ ಪ್ರಚಾರ ಹೊರಟಾಗಬೇಕು. JDS ಪ್ರತಿಗೆ ವರ್ಷ ಮಾಡಿ ತೋರ್ಕೊಂಡು ರೆಡಿ ಮಾಡಿ ಇಟ್ಬೇಕು ಅವರು. ಕೇಳಿ ಸ್ವಾಮಿ, ಇಂಥ ಅಯೋಗ್ಯ ಅಧಿಕಾರಿನ ಡಿಪೆಂಡ್ ಮಾಡ್ಕೊತಾರಲ್ಲ ಇವರು ತಾಲೂಕು ಉತ್ಮಾನ ಇವರು. ಒಬ್ಬ ಅಧಿಕಾರಿನ ಯಾವುದೇ ರೀತಿ ನೀವು ಚುನಾವಣೆಗಳಿಗೆ ಹಾಕೋಬಾರ್ದು, ಚುನಾವಣೆ ಪ್ರಕ್ರಿಯೆಗಳಿಗೆ ನೇಮಿಸಬಾರ್ದು ಅಂತ ಆಯುಕ್ತರ ಕಮಿಷನರ್ ಆದೇಶ ಮಾಡಿ 2022 ಮಾಡಿದ್ದಾರೆ. ನಿನ್ನೆ ಮೊನ್ನೆ ನಂಬಿಕೆ ಸಭಾಗಿ ಇಂಥ ಅಧಿಕಾರಿನ ಇಟ್ಕೊಂಡು ನೀವು ಸಹಕಾರ ಕ್ಷೇತ್ರದಲ್ಲಿ ಬದಲಾವಣೆ ತಗೊಂಡ್ಬರ್ತಾ ಇದ್ದೀನಿ. ಒಬ್ಬ ಮೊನ್ನೆ ಶಾಸಕರು ಹುಟ್ಟಿದ ಗುಳ್ಳೆ ನೋಡಿದೆ ನಾನು. ಒಂದು ಕುಟುಂಬದ ಕಟ್ಟೆ ಮುಚ್ಚಿಯಲ್ಲಿ ಹೋರಾಟ ಮಾಡಿ ರಾಜಕಾರಣ ಮಾಡಿ ಬೇಡ ಅಂತ ಹೇಳಿದ್ದಾರೆ.
ರಂಗನಗೌಡ್ರ ಕೈಗೂ ಮನೆ ಮಾಡ್ಕೊಳ್ತೀನಿ. ರಂಗನಗೌಡ್ರೆ, ಕಳೆದ ಪತ್ರಿಕಾಗೋಷ್ಠಿ ಒಂದು ನೀವು ಸಾಮಾಜಿಕ ವಿಡಿಯೋ ಮಾಡಿ ಬಿಟ್ಟಿದ್ದೀರಾ. ನಮ್ಮ ತಾತ ರಾಜೇಗೌಡರ ತಂದೆಗೆ ಬುದ್ಧಿವಾದ ಹೇಳಿದ್ರು ಅಂತ ರಂಗನಗೌಡ್ರಿಗೆ ಕೇಳಿ ಇಷ್ಟಪಡ್ತೀನಿ. ನಾನು ಈಗೆಲ್ಲ ಈಗ ನಾನು ರಂಗನಗೌಡ್ರ ಮನವಿ ಕೊಡ್ತೀನಿ. ಯಾಕಂದ್ರೆ ನನಗೆ ಇದರಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಗಳು ನಮ್ಮ ತಾಲೂಕಿನಲ್ಲಿ ನಾನು ಯೋಗ್ಯವನ್ನು ಗೌರವಿಸಿದ್ದೀನಿ. ಇವ್ರ ಮುಂದೆ ಕಿಂಡಿ ಬರ್ಸಲಿ ಉಪಯೋಗ ಶಾಸಕರಿಗೆ ಎಲ್ಲ ಕೊಟ್ರೆ ಡಸ್ಟ್ಬಿನ್ ಹೋಗುತ್ತೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉತ್ತಮ ಭಾವಿಸ್ಕೊಂಡಿದ್ದೀವಿ. ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಕೊಡ್ತೀನಿ. 15 ದಿವಸ ಆಗಿದೆ. ರಂಗನಗೌಡ್ರ, ನಿಮ್ಮ ಅಧಿಕಾರಿ ವ್ಯವಹಾರಗಳು ಅವ್ಯವಹಾರಗಳು ಮಕ್ಕಳಿದೆ. ಇಡೀ ರಾಜ್ಯ ವ್ಯಾಪ್ತಿ ಅದು ಒಂದು ತಾಲೂಕಲ್ಲ, ಇದು ರಾಜ್ಯವಾದ ಅಕ್ರಮ ಆಗಿದೆ. 15 ದಿವಸ ಆಯ್ತು. ಎಲ್ಲ ಇಲಾಖೆಗೆ ನಾವು ದೂರು ಕೊಟ್ಟಿವಿ. ಮೇಲೆ ಯಾರು ಇನ್ಫ್ಲೂಯೆನ್ಸ್ ಇದೆ? ಯಾರ ಸರ್ಕಾರ ಇದೆ? ಇಂಥ ಅಯೋಗ್ಯ ಅಧಿಕಾರಿ ಮೇಲೆ ಅಟ್ಲೀಸ್ಟ್ ತನಿಖೆ ಆಗೋದ್ರ ಸಸ್ಪೆನ್ಷನ್ ಮಾಡುವಂತ ಯೋಗ್ಯತೆ ಇವತ್ತು ಮೇಲ್ಮಟ್ಟದ ಅಧಿಕಾರಿಗಳು ಇಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ವ್ಯವಸ್ಥೆಯನ್ನು ತೊಗೊಂಡು ಹೋಗ್ತಾ ಇದ್ದಾರೆ? ಇದು ಬಹಳ ಗಂಭೀರ ಪ್ರಕರಣ. ಇದು ಒಬ್ಬ ಮತದಾರರ ಬ್ಯಾಲೆಟ್ ಪೇಪರ್ಗಳನ್ನ ಇವತ್ತು ಒಬ್ಬ ಕಾಂಗ್ರೆಸ್ ಲೀಡರ್ಗಳು ಕಾಂಪೌಂಡ್ ಆಚೆ ಇಟ್ಕೊಂಡು ಹೋಗ್ತಾರೆ ಬ್ಯಾಲೆಟ್ ಪೇಪರ್ಗಳನ್ನ ಅಂತಂದ್ರೆ ತನಿಖೆ ತಾಲೂಕಲ್ಲಿ ಯಾವ ಮಟ್ಟ ಸಾಕ್ತಾ ಇದೆ? ಗವರ್ನರ್ ಸ್ಥಾನದಲ್ಲಿ ನಾವು ಮುಗಿತು ಹೋಗ್ತದೆ, ಚಾಪ್ಟರ್ ಕ್ಲೋಸ್. ಬಹಳ ಗಂಭೀರ ಪ್ರಕರಣ ಇದು. ಚುನಾವಣೆ ನಮ್ಮ ಕಾಂಗ್ರೆಸ್ ಪಾಪ ಓಡಿಸೋರಿ ಬಗ್ಗೆ ಮಾತಾಡುತ್ತೆ. ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಅವ್ರು ಹೇಳಿ ಇಷ್ಟಪಡ್ತೀನಿ. ನಿಮ್ಮ ಯೋಗ್ಯತೆಗೆ ಇಷ್ಟೊಂದು ಗಂಭೀರ ಪ್ರಕರಣ ಆಗಿದೆ. ವಿಧಾನಸೌಧದಲ್ಲಿ ಚರ್ಚೆ ಆಗಿರೋ ಪ್ರಕರಣಕ್ಕೆ ನೀವು ಅಟ್ಲೀಸ್ಟ್ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ, ಸಹಕಾರ ಕ್ಷೇತ್ರದ ಕಮಿಷನರ್ ಆಗಲಿ ಇವ್ರಿಗೂ ಕ್ರಮ ತಗೊಂಡಿಲ್ಲ. ಇವರೇ 15 ಮನುಷ್ಯ ಆಗಿದ್ರೆ ಬಿಡ್ತಿದ್ರ? ಯಾವ್ದೋ ಕುಮ್ಮಕ್ಕು, ಯಾವ್ದೋ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಮಾಡಕ್ಕೆ ತಾಲೂಕಿಗೆ ಹಾಕ ಬಂದಿರೋದು. ಇದರಲ್ಲಿ ಪಾಪ ಮಾನ್ಯ ಶಾಸಕರು ಏನೋ ಧ್ರುವೀಕರಣ ಮಾಡ್ತೀನಿ. ನಿಮ್ಮವೇ ಸಂಘಗಳೇ ಎಲ್ಲೂ ಘರ್ಷಣೆ ಹಿಡಿಯರಿದ್ದಾರೆ. ನಿಂತರ ಅನೈತಿಕ ರಾಜಕಾರಣ ಮಾಡ್ಕೊಂಡವರು ಸಂಘನ ಕಾಂಗ್ರೆಸ್ ಮಾಡಿ ಇಟ್ಕೊಂಡಿಲ್ಲ. ಬೋರೇಗೌಡರು ಅವರು ಒಂದು ಸಂಘ ಸಂಸ್ಥೆ ಇಟ್ಕೊಂಡಿದ್ದಾರೆ. ನೀವು ಮಾಡ್ತಿರೋ ರಾಜಕೀಯ ಹಿಂಭಾಗದಲ್ಲಿ ಇಟ್ಕೊಂಡಿಲ್ಲ. ಅವರೆಲ್ಲ ಆ ವ್ಯಾಪ್ತಿಯಲ್ಲಿ ಯಾವ ರೀತಿ ರಾಜಕಾರಣ ಮಾಡಬೇಕು ನೇರವಾಗಿ ರಾಜಕಾರಣ ಮಾಡಿ ಇಟ್ಕೊಂಡವ್ರೆ. ಹಿಂಗೆ ಸಹಕಾರ ಕ್ಷೇತ್ರ ಒಳಗೆ ಗಣಿಸುತ್ತಾರ, ಗಣಿಸ್ತಾರ ರಾಜಕಾರಣ ಅಂತಾರ. ಇಟ್ಕೊಳ್ಳಿ. ನಮ್ಮ ಅಪ್ಪನೇ ನನ್ನ ಅದು ನಮ್ಮ ವಂಶದ ಸಹಕಾರ ಕ್ಷೇತ್ರಗಳು ಸರ್ಕಾರಿ ಸಂಬಂಧಪಟ್ಟಿದ್ದು ರಾಜೇಗೌಡರು ಕುಟುಂಬದಲ್ಲ. ನ್ಯಾಯಿಕ ಹೋರಾಟ ಮಾಡಿ ಇಟ್ಕೊಳ್ರಿ. ಇಂಥ ಅಯೋಗ್ಯ ಅಧಿಕಾರಿ ಇಟ್ಕೊಂಡು ನೀವು ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದೀರಲ್ಲ, ನೀವು ಅಯೋಗ್ಯರು ಅಂತ. ದಯಮಾಡಿ ಶಾಸಕರು ಇದ್ರ ಬಗ್ಗೆ ತಾಲೂಕಿನ ಜನತೆಗೆ ಮಾಹಿತಿ ಕೊಡಬೇಕು. ಒಬ್ಬ ಶಾಸಕರು ಕೈಲಿಲ್ಲ. ನಮ್ಮ ರಂಗನಗೌಡ್ರ ಕೈ ಮುದ್ದೆ ಮಾಡ್ಕೊಡ್ತಾರೆ. ರಂಗನಗೌಡ್ರೆ ಒಬ್ಬ ಏನೋ ನೀತಿ ಪಾಠ ಹೇಳಿದ್ರಲ್ಲ ಮನೆ, ಇದಕ್ಕೆ ನೀತಿ ಪಾಠ ಹೇಳಿ. ವಿಚಾರಗಳನ್ನ ಸಹಕಾರ ಕ್ಷೇತ್ರ ಅಕ್ರಮದ ಬಗ್ಗೆ ಮಾತಾಡಿದ್ರೆ ವಿಚಾರಗಳನ್ನ ಡೈವರ್ಟ್ ಮಾಡೋದು, ಬೇರೆ ಬೇರೆ ರೀತಿ ಇಟ್ಕೊಂಡ್ಬರೋದು. ಇದು ತಾಲೂಕಿನಲ್ಲಿ ನಡೆದಿರುವ ಈಗ ಮೊನ್ನೆ ಈಗ ಚುನಾವಣೆ ಆಗಿಲ್ಲ. ದೊಡ್ಡಕಲ್ಲಿ ಹೇಳಿದ್ರು 9 ಓಟು JDS 9 ಓಟು ಕಿತ್ತಾಕ್ಬಿಟ್ಟು ಯಾವನ ಹಾಲ್ ಆಗ್ತಾ ಇಲ್ಲ, ಶೇರ್ ಇಲ್ಲ, ಅವನ ಓಟ್ ಲಿಸ್ಟ್ ಮಾಡಿ ಕಳಿಸಿದ್ದಾರೆ. ನಾವು ಚುನಾವಣೆಯಲ್ಲಿ ಸಂಘರ್ಷಗಳಿದೆ. ನಾವು ರಾಜಕೀಯವಾಗಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ಪಾಪ ಬೇರೆ ಬೇರೆ ವಿಚಾರ ಮಾಡ್ತಾರೆ. ದಬ್ಬಾಳಿಕೆ, ದೌರ್ಜನ್ಯ, ರಾಜಕಾರಣ ಸಂಘರ್ಷಗಳು ಆಗ್ತವೆ. ಯಾವ ಕ್ಷೇತ್ರದಲ್ಲಿಲ್ಲ? ಕನಕಪುರ ರಾಜಕಾರಣ ಸಂಘರ್ಷ ಮಾಡಿಲ್ವಾ? ಚುನಾವಣೆಗೆ ಸೀಮಿತವಾಗಿ ಈ ತಾಲೂಕಿನಲ್ಲಿ JDS ಪಕ್ಷ ಕೃಷ್ಣಕುಮಾರ್ ವಿರುದ್ಧ ಹೋರಾಟ ಮಾಡಿದೆ. PLD ಬ್ಯಾಂಕ್ ಚುನಾವಣೆ ರದ್ದಾದಾಗ ಕೇಸ್ ಆಗಿದ್ದು, ಮತ್ತು 300 ಜನ ಕೇಸ್ ಆಗಿತ್ತು. ಸೂರ್ಯ ಚೌಟ್ರಿಲಿ 300 ಜನ ತಂಡ ಅರೆಸ್ಟ್ ಮಾಡಿದ್ರು. ಕೃಷ್ಣಕುಮಾರ್ ನಮ್ಮ ಸಿಗಾಪಾದ ಸ್ಪೀಕರ್ ಕೂತ್ಕೊಳ್ಳಿಲ್ಲ. ಯಾವಾಗ ಚುನಾವಣೆ ಅಕ್ರಮ ಆಗಿದೆ ನಾಗರಾಜೇಂದ್ರ ಹೋರಾಟ ಮಾಡಿದ್ದಾರೆ. ಈ APC ಚುನಾವಣೆ ಅಕ್ರಮ ಆದರೂ ಕುಟುಂಬ ನಾವು ಹೊರಟಾಡ್ಕೊಂಡಿದ್ದೀವಿ. ರಾಜಕೀಯಕ್ಕೋಸ್ಕರ ಅಕ್ರಮವಾಗಲ್ಲ. ನಿಮ್ಮಂಗೆ ಈ ಗುಳ್ಳೆನಲ್ಲಿ ರಾಜಕಾರಣ ಮಾಡ್ತಿಲ್ಲ. ಗುಳ್ಳೆನಲ್ಲಿ ರಾಜಕಾರಣ
ತಾಕತ್ತಿದ್ರೆ ನೇರವಾಗಿ ರಾಜಕಾರಣ ಮಾಡಿ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಆಡಳಿತ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಇಲಾಖೆ ಇದೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಗೊತ್ತಾ? ನಾಗರಾಜ ಕೇಸ ಸೇರಿಸಬೇಕು ಅಂತ ಅರ್ಧ ಗಂಟೆ ಮ್ಯಾನೇಜ್ ಮಾಡ್ಬಿಟ್ಟಿದ್ರೆ ಚುನಾವಣೆ ಏನೋ ಮುಗ್ದೋಗಿರೋದು ಅಂತ ಯಾವ ಮಟ್ಟಕ್ಕೆ ಅಧಿಕಾರಿಗಳು. ಇದು ತಾಲೂಕಿನ ರಾಜಕೀಯ ವ್ಯವಸ್ಥೆ. ರಂಗನಾಥ್ ಅವರು ಹೇಳ್ತಾರಲ್ಲ ಯಾವ ಮಟ್ಟಕ್ಕೆ ವ್ಯವಸ್ಥೆ ತಗೊಂಡೋಗ್ತಿದ್ದಾರೆ ಅಂತ. ಇದನ್ನ ನಾನು ಮಾಧ್ಯಮದ ಮುಖಾಂತರ ಈ ತಾಲೂಕಿನ ಜನತೆಗೆ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯರು ಕಾಂಗ್ರೆಸ್ ಸ್ನೇಹಿತರುಗಳಿಗೆ ಇಷ್ಟಪಡ್ತೀನಿ. ಟೀಕೆ ಸುಮ್ಮನೆ ಮಾಡಕ್ ಹೋಗ್ಬಿಡಿ. ಟೀಕೆ ವಿಚಾರ ತಿಳ್ಕೊಂಡು ಟೀಕೆ ಮಾಡಿ, ತಪ್ಪಿದ್ರೆ ನಿಲ್ಕೊ ಟೀಕೆ ಮಾಡಿ. ಚುನಾವಣೆ ರದ್ದಾದ್ಮೇಲೆ ಹೊರಗೆ ಹೋಗಿದ್ದು, ಚುನಾವಣೆ ನೆಟ್ಟು ಕೊಟ್ಟಿದ್ರೆ ಚುನಾವಣೆ ರದ್ದು ಮಾಡಿದೀವಿ ಅಂತ ಸುಮ್ಮನೆ ಒಳಗೆ ಹೋಗಿದ್ರು. ನಮ್ಗೆ ಗೇಟ್ ನಾಚೆ ಇಟ್ಟಿದ್ರು. ಚುನಾವಣೆ ರದ್ದಾದ್ಮೇಲೆ ಒಳಗೆ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳ ಚರ್ಚೆ ಮಾಡಕ್ಕೆ. ನಿಮ್ ಅಡಿಷನಲ್ ಎಸ್ ಪಿ ಇದ್ದಾರೆ, ಡಿವೈಎಸ್ಪಿ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ. ನೀವು ಮುಂದೆ ನಾವೆಲ್ಲ ಇದ್ದೀವಿ. ಜಗದೀಶ್ ಅವರು ಶರ್ಟ್ ಹೊಡೆದಾಕ್ಬಿಟ್ರು, ಕೃಷ್ಣಪ್ಪ ಅವರು ಬಿಳಿ ಹೊಡೆದಾಕ್ಬಿಟ್ರು, ಪ್ರಕಾಶ್ ಏನೋ ಬೈದ್ಬಿಟ್ಟ. ಹನ್ನೊಂದು ಮುಖಾದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಾಗ ಯಾಕೆ ದೂರು ಕೊಟ್ಟಿಲ್ಲ ಅವ್ರು ಇಮೇಟ್ ಆಗಿ. ಹನ್ನೊಂದು ಮುಖಾದಲ್ಲಿ ಉಗಿಬಂಡಿ ಹೋಟೆಲ್ ಮೀಟಿಂಗ್ ಮಾಡ್ಕೊಂಡು ತಗೊಂಡ ಕಂಪ್ಲೇಂಟ್ ಕೊಡ್ತಿರಲ್ಲ ನೀವು. ಯಾವ ಮಟ್ಟಿಗೆ ಹೇಳ್ತಾರೆ ಅಂದ್ರೆ ನಾನು ಮಾಧ್ಯಮದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವ್ರು ದೂರು ಕೊಟ್ಟ ಸಮಯದಲ್ಲಿ ನಾನೆಲ್ಲ ಹೊರಗಡೆ ಇದ್ದೆ. ಅಲ್ಲಿಗೆ ಫೋನ್ ಮಾಡಿ ನನ್ನ ಸಿಡಿಯನ್ನು ಡಿಲೀಟ್ ಮಾಡಬೇಕು ಹೊರಗಡೆ ಆಗ್ತಾರೆ. ಇವ್ರು ಆಪ್ತ ಕಾರ್ಯದರ್ಶಿ ಯಾರು ಫೋನ್ ಮಾಡಿದ್ದು? ಹೆಸರಪ್ಪ ಅವರು ಚಂದ್ರಶೇಖರ್ ಯಾರು ಯಾವ್ದೋ ಊರಿಗೆ ಫೋನ್ ಮಾಡ್ತಾರೆ. ಇಮೇಟ್ ಅನ್ನು ಡಿಲೀಟ್ ಮಾಡಿ ನಿಮ್ಗೆ ಕಾಸು ಕೊಡ್ತೀವಿ ನಾವು. ನನ್ನನ್ನು ಸೇರಿಸಬೇಕಲ್ಲ ಈ ಕೇಸಲ್ಲಿ, ಕ್ಷಮೆ ಮಾಡ್ಬೇಕಲ್ಲ. ಈ ಸ್ವಾಮಿ ನಮ್ಮಲ್ಲಿ 108 ಕೇಸ್ ಆದ್ರೂ ನಾವು ತಲೆ ಕೆಡಿಸ್ಕೊಳ್ಳೋಣ, ನ್ಯಾಯಿಕ ಹೋರಾಟ ಮಾಡ್ತೀವಿ. ನಿಮ್ಮೊಂದು ಅಧಿಕಾರಿಗಳು ಇಟ್ಕೊಂಡು ಭೂಸುಮ್ಮೆ ರಾಜಕಾರಣ ಮಾಡೋಣ. ಜನ ಓಟ್ ಕೊಟ್ರೆ ಕೆಲಸ ಮಾಡ್ತೀವಿ, ನಾವು ಮನೇಲಿ ಇರ್ತೀವಿ. ಇದೆಲ್ಲ ಮಾಹಿತಿ ಮಾಧ್ಯಮದ ಮುಖಾಂತರ ತಾಲೂಕಿನ ಜನತೆ ಕೊಡೋದ್ರ ಮುಖಾಂತರ ನಾವು ನಮ್ಮ ರಂಗನಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಭೇಟಿ ಮಾಡ್ತೇವೆ. ಈ ಮೇಲೆ ಇಷ್ಟೆಲ್ಲ ಅಕ್ರಮ ಆಗಿದೆ, ರಂಗನಗೌಡರು ಮನವಿ ಕೊಡ್ತೀವಿ. ಯಾಕೆಂದ್ರೆ ನಮ್ಗೂ ಇರೋ ಪಕ್ಷಗಳ ಇಲಾಖೆಗಳ ಇಷ್ಟ ಇಲ್ಲ. ನಮ್ಮ ಪಕ್ಷ ನಮಗೆ ಸಿಗುತ್ತೆ. ನಾವು ಯಾರ ತಾಲೂಕು ಉತ್ತಮ ಹೊರಗೆ ಲೆಕ್ಕ ಕೊಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರೆ. ನಾವು ಆಫ್ತಿ ಕ್ಯಾಮ್ರಾ ಯಾವುದು ಮಾತಾಡಲ್ಲ, ಎಲ್ಲ ಕ್ಯಾಮ್ರಾ ಮಾತಾಡ್ತೀವಿ. ಆಫ್ತಿ ಕ್ಯಾಮ್ರಾ ಮಾತಾಡಕ್ ಹೋಗಲ್ಲ. ನಾವು ರಾಜಕಾರಣ ಇದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಬಹಳ ಉತ್ತಮ ಅಂತ ಭಾವಿಸಿದೀವಿ. ನೋಡೋಣ ನಮ್ಮ ಅಧ್ಯಕ್ಷರು, ಯಾಕಂದ್ರೆ ಅಧ್ಯಕ್ಷರುಗಳಿಗೆ ಜವಾಬ್ದಾರಿ ಇರ್ತದೆ, ಸರ್ಕಾರ ಇದೆ. ನೋಡೋಣ ಅವ್ರು ರಾಜ್ಯಾಧ್ಯಕ್ಷರ ಮಾತಾಡಿ, ಸರ್ಕಾರಕ್ಕೆ ಮಾತಾಡಿ ಅಧಿಕಾರಿನ ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿ ಕ್ರಮ ವಹಿಸ್ತಾರೆ ರಂಗನಗೌಡರು ನೋಡ್ತೀನಿ. ಇದು ಮಾಧ್ಯಮ ಮುಖಾಂತರ ನಾನು ಈ ವಿಚಾರವನ್ನು ಪಾಲಿಸಿದ ಹೇಳಕ್ಕೆ ಇಷ್ಟಪಡೋದು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.